ಇದೀಗ ರಾಘವೇಂದ್ರ ಅಂತ ಹೇಳಿ. ರಾಘವೇಂದ್ರ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಾತಾಡಿ. ಜಗದೀಶ್ ಸರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ರಾಘವೇಂದ್ರ ಅವ್ರು ಹೇಳಿ. ಸರ್ ನಾವು ಒಂದು ಪ್ರಾಪರ್ ಆಗಿ ಒಂದು ಶಿವಕಾರಿಪುರ ತಾಲೂಕು ಶಿರಳಕೊಪ್ಪ ಅನ್ನೋದ್ರಲ್ಲಿ ನಾವು ವಾಸವಾಗಿದ್ವಿ. ಇವಾಗ ನಮ್ಮ ಮಗಳು ಸಹಿತ ಅಲ್ಲೇ ನಮ್ ಜೊತೆಗೆ ಒಟ್ಟಿಗೆ ಇದ್ವಿ. ಅಂದ್ರೆ ನನ್ನ ಎಲ್ಲಾ ವೋಟರ್ ಕಾರ್ಡ್ಗಳನ್ನ ನಾವು ಮಾಡ್ಬೇಕಾದ್ರೆ ನನ್ನ ಮಗಳದ್ದು ವೋಟರ್ ಕಾರ್ಡ್ ಇವಾಗ ನೆಕ್ಸ್ಟ್ ಶಿಕಾರಿಪುರ ಅನ್ನೋ ಊರಲ್ಲಿ ಯಾವ್ದೋ ಒಂದು ವಾರ್ಡ್ ನಲ್ಲಿ ಹೆಸರು ಮೆನ್ಷನ್ ಆಗಿದೆ. ಈಗ ಏನಾಗಿದೆ ಅಂದ್ರೆ ಸರ್, ನಾವು SIR ಭರ್ತಿ ಮಾಡ್ಲಿಕ್ಕೆ ಕೊಟ್ಟಿರುವಂತ ಫಾರಂಗಳಲ್ಲಿ ನಮ್ಮ ಮನೇಲಿ ಏನ್ ಜನ ಇದ್ದೀವಿ ಅಷ್ಟುದ್ದು ಕೊಟ್ಟಿದ್ದೀವಿ. ಬಟ್ ನಮ್ ರಕ್ಷಿತ್ ಅಂತ ಸಿಗ್ಲಿಲ್ಲ, ನನ್ ಮಗಳಿಗೆ ಸಿಗ್ಲಿಲ್ಲ. ಅದು ಶಿಕಾರ್ಪುರ ಸೊಪ್ಪಿನಕೆರೆ ಅಂತ ಹೇಳಿ ಅಲ್ಲಿ ಹೋಗಿದೆ ಸರ್. ಅದನ್ನ ಹೆಂಗೆ ಈಗ ನಾವಿರುವ ಮತಕ್ಷೇತ್ರಕ್ಕೆ ಬದಲಾಯಿಸ್ಕೊಳ್ಳೋದು? ಈಗ ಬದಲಾಯಿಸ್ಕೊಳ್ಳೋಕೆ ಅವಕಾಶ ಇರೋದಿಲ್ಲ. ಈಗ ಮತದಾರ ಪಟ್ಟಿ ಯಾರ್ಯಾರ ಹೆಸರಿದೆ ಅವ್ರು ಅಲ್ಲಲ್ಲೇ ಅಪ್ಡೇಟ್ ಮಾಡಬೇಕು. ನೆಕ್ಸ್ಟು ನೀವು ಅದನ್ನು ಬದಲಾಯಿಸ್ಬೋದು. ಈಗ ಅಲ್ಲೇ ಅವ್ರು ಕೊಟ್ಟಿದ್ರೆ, ಅಲ್ಲಿ ಸೇರ್ಪಡೆ ಆಗಿದ್ದರೆ ಅವ್ರನ್ನ ಫಾರ್ಮ್ ನಂಬರ್ 8 ಹಾಕಿ ಅದನ್ನು ಶಿಫ್ಟ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಇಲ್ಲ ಅಂತಂದರೆ ನೀವು ಅಲ್ಲಿ ಬಿಟ್ಟುಬಿಡಿ, ನಿಮ್ಮ ಮನೆಯಲ್ಲೇ ಹೊಸದಾಗಿ ಫಾರ್ಮ್ 6 ಅನ್ನು ಕೊಟ್ಟರೆ ನಾವು ಹೊಸದಾಗಿ ಸೇರ್ಪಡೆ ಮಾಡ್ತಾರೆ. ಅದು ಕೊಟ್ಟಿದ್ದಾರೆ ಸರ್, ಶಿಕಾರ್ಪುರದವ್ರು ಬಂದು BLO ಕೊಟ್ಟು ಹೋಗಿದ್ದಾರೆ. ಬಟ್ ಆದ್ರೆ ಏನಾಗಿದೆ ಅಂದ್ರೆ ಸರ್, ನಮಗೂ ಅವ್ರಿಗೂ ಕನೆಕ್ಷನ್ ಇಲ್ಲ. ನಿಮ್ಮನ್ನ ಕೇಳಿದ್ರೆ ಮಾಹಿತಿ ಸಿಗ್ಬೋದು ಅನ್ಕೊಂಡೆ. ಮತ್ತೆ ಒಂದು ಸಣ್ಣ ಪ್ರಶ್ನೆ ಇದೆ ಸರ್. ಈಗ ನಿಮ್ಮ ಫಾರ್ಮ್ ಕೊಟ್ಟಿದಾರಲ್ವಾ, ಆ ಫಾರ್ಮಲ್ಲಿ BLO ಫೋನ್ ನಂಬರ್ ಇದೆ ನೋಡಿ. ಅದಕ್ಕೆ ಫೋನ್ ಮಾಡಿದರೆ ಅವರು ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ಏನು ಅಂತೆಲ್ಲ ಹೇಳ್ತಾರೆ, ಫಿಲ್ ಮಾಡೋದು ಹೆಂಗೆ ಅಂತ ಹೇಳ್ತಾರೆ, ಯಾವಾಗ ಬಂದು ತಗೊಂಡು ಹೋಗ್ತೀನಿ ಅಂತಲೂ ಹೇಳ್ತಾರೆ. ಓಕೆ ಸರ್. ಮತ್ತೊಂದು ಪ್ರಶ್ನೆ ಸರ್, ಈಗ ನಾವು ಬರೀಬೇಕಾದ್ರೆ ಏನಾದ್ರು ತಪ್ಪಾಗಿ ಒಂಚೂರು ವೈಟ್ನರ್ ಹಚ್ಚಿದ್ರೆ ನಡೀತದ ಸರ್? ಒಂಚೂರು ತಪ್ಪಾಗಿತ್ತು, ಏನು ತೊಂದರೆ ಇಲ್ಲ. 2 ಫಾರ್ಮ್ ಇದೆ. ಒಂದು ಫಾರ್ಮ್ ವೈಟ್ನರ್ ಹಚ್ಚಿದ್ರೆ ಅದು ನೀವೇ ಇಟ್ಕೊಳ್ರಿ, ಇನ್ನೊಂದು ಫಾರ್ಮಲ್ಲಿ ಕರೆಕ್ಟಾಗಿ ಬರೆದು ಕೊಡಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಎಸ್, ಥ್ಯಾಂಕ್ ಯು. ಸರ್, ಅನೇಕ ಪ್ರಶ್ನೆಗಳಿದ್ದಾವೆ. ಈ ರೀತಿ ವಾರ್ಡ್ಗಳನ್ನ ಚೇಂಜ್ ಮಾಡ್ತಾರೆ ಅಥವಾ ಬೇರೆ ಬೇರೆ ವಾರ್ಡ್ಗಳಿಗೆ ಹೋಗುತ್ತೆ, ಅದನ್ನು ಬದಲಾವಣೆ ಮಾಡುವ ಸಂದರ್ಭ ಇದಲ್ಲ. ಹಾಗಾದರೆ ಈಗ ಬದಲಾವಣೆ ಅವಕಾಶ ಇಲ್ಲ. ಶಿಫ್ಟ್ ಆಗಿದ್ದರೆ ಖಂಡಿತ ಅವರು ಅಲ್ಲಿ ಬಿಟ್ಬಿಡಬೇಕು, ಹೊಸದಾಗಿ ಫಾರ್ಮ್ 6 ಅನ್ನು ಕೊಡಬೇಕು. ಅಲ್ಲಿ ನಾವು ತೆಗೆದು ಬಿಡ್ತೀವಿ. ಇಲ್ಲ, ಈಗ ನಾನು ಆವಾಗ ಹೇಳಿದೆ, ನಮ್ಮ ಬೆಂಗಳೂರಿನಲ್ಲಿ ಒಂದು ಮನೇಲಿ 5 ಜನ ಇದ್ದರೆ 5 ಬೂತಲ್ಲಿದ್ದಾರೆ. ಅಂಥವನ್ನ ನಾವು ರ್ಯಾಷನಲೈಸೇಷನ್ ಮಾಡುವಂಥ ಸಂದರ್ಭದಲ್ಲಿ ನಾವು ಒಂದೇ ಕಡೆ ಬರೋ ಥರ ಮಾಡಬೇಕು. ಅದನ್ನು ನಾವು ಚುನಾವಣಾ ಆಫೀಸಿಂದ ಮಾಡ್ತೀವಿ. ಅವ್ರೇನು ಮಾಡುವಂಥ ಅವಶ್ಯಕತೆ ಇಲ್ಲ. ಅವ್ರು ಫಿಲ್ ಮಾಡಿ ಕೊಡಬೇಕು ಅಷ್ಟೇ ಡೀಟೇಲ್ಸನ್ನು. ಅವ್ರ ಮನೆ ಅಡ್ರೆಸ್ಸನ್ನು ಕರೆಕ್ಟಾಗಿ ಬರೆದು ಕೊಟ್ಟರೆ ಅದನ್ನು ನಾವು ಸರಿ ಮಾಡ್ತೀವಿ. ಓಕೆ. ಕೆಲವು ಟ್ರಾನ್ಸ್ಜೆಂಡರ್ ವಿಷಯಗಳು ಕೂಡ ಬರ್ತಾ ಇರುತ್ತೆ ಸರ್. ಈ SIRನಲ್ಲಿ ಏನಾದರೂ ಆ ಥರದ ಗೊಂದಲಗಳಿಗೆ? ಏನಿಲ್ಲ. ಅವರಿಗೂ ಸಹ ಫಿಲ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಈಗೇನು ಎನ್ಯುಮರೇಷನ್ ಫಾರ್ಮ್ ಇದೆ ಅದನ್ನು ಫಿಲ್ ಮಾಡಿಕೊಟ್ರೆ ಟ್ರಾನ್ಸ್ಜೆಂಡರ್ ಅಂತಲೇ ಮತದಾರ ಪಟ್ಟಿ. ಓಕೆ. ಈ ಮತದಾರ ಪರಿಷ್ಕರಣೆ ಆಗ್ತಾ ಇದೆಯಲ್ಲ ಸರ್, ಈಗ ಮತ್ತೆ ಚುನಾವಣೆ ಹತ್ತಿರ ಬಂದಾಗ ಮತ್ತೊಮ್ಮೆ ಮತ ಪರಿಷ್ಕರಣೆ ಆಗುತ್ತೆ? ಇಲ್ಲ, ಈಗ ಒಮ್ಮೆ SIR ಆದರೆ ಮತ್ತೆ ಕಂಟಿನ್ಯೂಸ್ ಅಪ್ಡೇಷನ್ ಇದ್ದೇ ಇರ್ತದೆ. SSR ಮಾಡ್ತೀವಿ ನಾವು, ಅದನ್ನು ಪರಿಷ್ಕರಣೆಯನ್ನು ಪ್ರತಿ ವರ್ಷ ತಗೋತೀವಿ. ಹಾಗಾಗಿ ವರ್ಷಿಡೀ ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಇದೆ. ಈಗ ಚುನಾವಣಾ ಆಯೋಗ ವರ್ಷಿಡೀ ಸೇರ್ಪಡೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡು. ಫಾರ್ಮನ್ನು ಕಂಟಿನ್ಯೂಸ್ ಅಪ್ಡೇಷನ್ ಮಾಡಲಿಕ್ಕೆ ಅವಕಾಶ ಇರ್ತದೆ, ಕೊಡ್ತಾ ಹೋಗ್ಬೋದು. ವರ್ಷಕ್ಕೆ ಒಂದು ಸರಿ ಅಂತೂ ನಾವು ಮಾಡೇ ಮಾಡ್ತೀವಿ. ಆವಾಗ ಸಮ್ಮರಿ ರಿವಿಷನ್ ಮಾಡ್ತೀವಿ. ಆ ಸಮ್ಮರಿ ರಿವಿಷನ್ನಲ್ಲಿ ಒಂದು ಡೇಟನ್ನು, ಈಗ ಉದಾಹರಣೆಗೆ ಒಂದು ಡೇಟನ್ನು, ಎಲಿಜಿಬಿಲಿಟಿ ಡೇಟನ್ನು ಫಿಕ್ಸ್ ಮಾಡಿ ಪರಿಷ್ಕರಣೆ ಮಾಡ್ತೀವಿ. ಆ ಡೇಟ್ ಒಳಗಡೆ ಯಾರು 18 ವರ್ಷ ಕಂಪ್ಲೀಟ್ ಆಗ್ತೋ ಅವರೆಲ್ಲರೂ ಕೊಡ್ಬೋದು. ಈಗ ಬೆಂಗಳೂರು ಅಂತ ಹೇಳಿದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಜನ ಇದ್ದಾರೆ. ಇಲ್ಲೇ ಜೀವನ ಕಟ್ಕೊಂಡಿದ್ದಾರೆ, ಇಲ್ಲೇ ಮತದಾರರಾಗಿದ್ದಾರೆ. ಇಲ್ಲಿ ಚುನಾವಣೆ ನಡೆದಾಗ ಇಲ್ಲಿ ಓಟ್ ಹಾಕೋದು, ಅವ್ರ ರಾಜ್ಯಗಳಲ್ಲಿ ಚುನಾವಣೆ ನಡೆದಾಗ ಅಲ್ಲಿ ಓಟ್ ಹಾಕೋದು, ಒಂದು ರೀತಿ ನಡೀತಾ ಇತ್ತು. ಒಂಥರ ಜಾತ್ರೆ ಥರ ನಡೀತಾ ಇತ್ತು. ಈಗ SIRಗೆ ಅದೆಲ್ಲವನ್ನೂ ಕಡಿವಾಣ ಹಾಕುತ್ತೆ. ಹೌದು, ಖಂಡಿತ ಕಡಿವಾಣ ಹಾಕುತ್ತೆ. ಈಗ ಯಾವುದೇ ಕಾರಣಕ್ಕೂ 2 ಕಡೆ ಇರಲಿಕ್ಕಿಲ್ಲ. ನಾನೇ ನಮ್ಮೂರಲ್ಲಿ ಒಂದು ಇಟ್ಕೊಳ್ಳೋದು, ಇಲ್ಲೊಂದು ಇಟ್ಕೊಳ್ಳೋದು ಸಾಧ್ಯನೇ ಇಲ್ಲ. ಯಾಕಂದರೆ ಈಗ ಟೆಕ್ನಾಲಜಿ ಬಂದಿದೆ. ಮೊದಲೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ನಾವು ಮ್ಯಾನ್ಯುವಲ್ಲು ಮತದಾರ ಪಟ್ಟಿಯನ್ನು ಮಾಡ್ತಾಯಿದ್ವಿ. ಈಗ ನಾನು ಕಂಪ್ಯೂಟ್ರಲ್ಲಿ ಕೂತ್ಕೊಂಡು ಹೊಡೆದ್ರೆ, ನನ್ನ ಹೆಸರು ಹೊಡೆದ್ರೆ ಎಲ್ಲೆಲ್ಲಿದೆ ಅಂತ ಗೊತ್ತಾಗ್ತದೆ. ಆವಾಗ 2 ಕಡೆ ಬಂತಂದರೆ ನೇರವಾಗಿ ಕಂಪ್ಲೇಂಟನ್ನು ಕೊಡುವಂಥ ಆಯ್ಕೆ ಅವ್ರದ್ದಿರುತ್ತೆ. ಎಲ್ಲಿರಬೇಕು ಆಯ್ಕೆ ಈಗ ಆಯ್ಕೆ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ 2 ಕಡೆ ಇರಬಾರ್ದು. ಅವ್ರ ಊರಲ್ಲಿ ಇರಬೇಕಾ, ಅವ್ರ ರಾಜ್ಯದಲ್ಲಿ ಇರಬೇಕಾ, ಅಲ್ಲಿರಲಿ. ಇಲ್ಲಿರಬೇಕಾ, ಇಲ್ಲಿರಲಿ ಅಷ್ಟೇ. ಭಾಸ್ಕರ್ ಅಂತ ಕಾಲರ್ ಇದ್ದಾರೆ. ಭಾಸ್ಕರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಾತಾಡಿ ಭಾಸ್ಕರ್ ಅವರೇ. ನಮಸ್ಕಾರ, ಹೇಳಿ. ಸರ್, ನಾನು ಭಾಸ್ಕರ್ ಕೆ ಅಂತ, ಹೊರಮಾವು ಬೆಂಗಳೂರಿಂದ. ನನಗೆ ಈ BLO ಅವ್ರ ಕಡೆಯಿಂದ ಫಾರ್ಮ್ ಬಂದಿರಲಿಲ್ಲ ಸರ್. ಅಪಾರ್ಟ್ಮೆಂಟ್ ಅಲ್ಲಿ ನಾನಿರೋದು. ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಕೆಲವು ರೆಸಿಡೆಂಟ್ಸಿಗೆ ಬಂದಿತ್ತು, ನನಗೆ ಬಂದಿರಲಿಲ್ಲ. ಹೇಳಿ. ಸೊ ಹಾಗಾಗಿ ನಾನು ಆನ್ಲೈನ್ ಫಿಲ್ ಮಾಡಿದ್ದೀನಿ ಸರ್ ಡೀಟೇಲ್ಸ್ನ.
ಸೊ ಅಷ್ಟು ಸಾಕಾಗುತ್ತಾ ಅಥವಾ ನಾನು ಮತ್ತೆ ಏನಾದ್ರು ವೆರಿಫಿಕೇಶನ್ ಮಾಡಿಸ್ಬೇಕಾ? ಆನ್ಲೈನಲ್ಲಿ ಫಿಲ್ ಮಾಡಿದರೆ ಸಾಕು. ನಿಮ್ಮದು 2002ರಲ್ಲಿ ಮತದಾರ ಪಟ್ಟಿಯಲ್ಲಿ ಹೆಸರು ಇತ್ತಾ? ಭಾಸ್ಕರ್ ಅವ್ರಿಗೆ ಕೇಳಿಸ್ತಾ ಇದೆಯಾ ಧ್ವನಿ? ಹಾ ಕೇಳ್ತಾ ಇದೆ ಸರ್, ಇತ್ತು ಸರ್. ಇದ್ದರೆ ಅದನ್ನು ಎಡಭಾಗದಲ್ಲಿ ಫಿಲ್ ಮಾಡಿದರೆ ಆಯಿತು. ನೀವು ಆನ್ಲೈನಲ್ಲಿ ಫಿಲ್ ಮಾಡಿದರೆ ಮತ್ತೆ ಫಾರ್ಮ್ ತಗೊಂಡು ಫಿಲ್ ಮಾಡೋವಂಥ ಅವಶ್ಯಕತೆ ಏನೂ ಇಲ್ಲ. ನಾವು ಅದನ್ನು ಪ್ರಿಂಟ್ ತಗೊಂಡು ನಾವು BLO ಕೊಡ್ತೀವಿ, ಅವರು ನಿಮ್ಮ ಮನೆಗೆ ಬಂದು ವೆರಿಫೈ ಮಾಡಿ ಅದನ್ನು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತಾರೆ. ಹಾಗಾಗಿ ಆನ್ಲೈನಲ್ಲಿ ಕೊಟ್ಟರು ಸಹ ವ್ಯಾಲಿಡೇ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಸರ್, ಈಗ ಆನ್ಲೈನಲ್ಲಿ ಫಿಲಪ್ ಮಾಡುವ ವ್ಯವಸ್ಥೆಯಲ್ಲಿ ಡಿಜಿಟಲ್ ಸಿಗ್ನೇಚರ್ ಬೇಕಾಗುತ್ತೆ ಅಂತ. ಅದು ಆಧಾರಿಂದ ಡಿಜಿಟಲ್ ತೆಗೆದುಕೊಳ್ಳುತ್ತೆ, OTP ಬರುತ್ತೆ, OTPಯಿಂದ ಮಾಡ್ಕೊಳ್ಬೇಕಾಗತ್ತೆ. ಅದು ಎಷ್ಟರ ಮಟ್ಟಿಗೆ ಕಾರ್ಯಸಾಧು ಆಗುತ್ತೆ? ಇಲ್ಲ, ಈಗ ಎಲ್ಲರಿಗೂ ಅದು ಆಗಲಿಕ್ಕಿಲ್ಲ ಆನ್ಲೈನಲ್ಲಿ ಫಿಲ್ ಮಾಡಲಿಕ್ಕೆ. ಅವ್ರು ಬೇಕಾದರೆ ಯಾರಿಗೆ ಅವ್ರ ಮನೆಗೆ ಈಗಂತೂ ಸಣ್ಣ ಮಕ್ಳಿಗೆ ಕೊಟ್ಟರು ಈಗ ಮಾಡುವಂಥ ಸಿಸ್ಟಮ್ ಬಂದು, ಈಗ ಸ್ವಲ್ಪ ಏಜ್ ಆದವರಿಗೆ ಅದು ಬಳಕೆ ಕಡಿಮೆ ಇರ್ಬೋದು. ಯಾರಾದರೂ ಮಕ್ಕಳು ಮನೆಯಲ್ಲಿದ್ದರೂ ಸಾಕು ಅವರು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ BLOನೇ ನಿಮ್ಮ ಮನೆಗೆ ಬಂದು ಫಾರ್ಮ್ ಕೊಡ್ತಾರೆ. ಹಾಗಾಗಿ ಸಾಧ್ಯವಾದವರೆಲ್ಲರೂ ಆನ್ಲೈನಲ್ಲಿ ಫಾರ್ಮ್ ಫಿಲ್ ಮಾಡಿ. ಬಹುತೇಕ ಸರ್ ಈಗ ಎಂಪ್ಲಾಯಿಗಳಿರ್ತಾರೆ, ಟೈಮ್ ಸಿಗೋದಿಲ್ಲ, ಆನ್ಲೈನಲ್ಲೇ ಮಾಡ್ಕೊಳ್ಳೋದು ವಾಸಿ ಅಂತ ಹೇಳಿ. ಆದರೆ ಮೊಬೈಲ್ ನಂಬರ್ ಕೂಡ ಲಿಂಕ್ ಆಗಬೇಕು, ಆಧಾರ್ ನಂಬರ್ ಕೂಡ ಲಿಂಕ್ ಆಗಬೇಕು ಅಂತ ತೋರಿಸುತ್ತೆ ಅದರಲ್ಲಿ. ಇಲ್ಲವಾದ್ರೆ ಅದು ಸಾಧ್ಯವೇ ಆಗೋದಿಲ್ಲ. ಈಗ ಲಿಂಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಮೊಬೈಲ್ ನಂಬರ್ ಲಿಂಕ್ ಮಾಡೋಕೆ ಈಗ ಆಗೋದಿಲ್ಲ. ಯಾಕೆಂದರೆ ಮತದಾರ ಪಟ್ಟಿ ಫ್ರೀಜ್ ಆಗಿದೆ. ಕಳೆದ ತಿಂಗಳು 16ನೇ ತಾರೀಕು ಮತದಾರ ಪಟ್ಟಿ ಫ್ರೀಜ್ ಆಗಿದೆ. ಅದರಲ್ಲಿ ಏನೇ ಅಪ್ಡೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಮೊದಲು ನಾವು ಲಿಂಕ್ ಮಾಡಿದರೆ ಖಂಡಿತ ಆನ್ಲೈನಲ್ಲಿ ಮಾಡಲಿಕ್ಕಾಗುತ್ತೆ. ಲಿಂಕ್ ಮಾಡಿಲ್ಲ ಅಂದರೆ ಈಗ ಲಿಂಕ್ ಮಾಡೋ ಅವಕಾಶವನ್ನು ಚುನಾವಣಾ ಆಯೋಗ ಕೊಟ್ಟಿಲ್ಲ, ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹಿಂದೆ ಯಾರು ಮತದಾರ ಪಟ್ಟಿಗೆ ಅವ್ರ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅವರು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು, ಉಳಿದವರೆಲ್ಲ ಆಫ್ಲೈನಲ್ಲೇ ಕೊಡಬೇಕು. ಎಸ್ ಮಾತನಾಡಿಸ್ತಾ ಹೋಗ್ತೀನಿ ಸರ್. ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದಮೇಲೆ.